ನಾನು ವಿಷ್ಣುವರ್ಧನ್ ಅಭಿಮಾನಿನೂ ಅಲ್ಲ, ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡೋಕ್ಕೂ ಬಂದಿಲ್ಲ, ಬೇರೆ ಅಭಿಮಾನಿಗಳ ಬಗ್ಗೆನೂ ನಾನು ಮಾತಾಡೋಕ್ಕೆ ಬಂದಿಲ್ಲ. ರಾಜೇಗೌಡರು ದುಡ್ಡು ತಿಂದಿಲ್ಲ, ಮೋಸ ಮಾಡಿಲ್ಲ. ಸುಮ್ಮನೆ ದುಡ್ಡು ತೊಗೊಂಡಿದ್ದಾರೆ, ಅದು ತೊಗೊಂಡಿದ್ದಾರೆ ಅಂತ ಅಂದರೆ ನಾವು ಸುಮ್ಮನೆ ಬಿಡೋಕ್ಕಾಗುತ್ತಾ? ನಮ್ಮನೆ ಕಾಸು ಕೊಟ್ಟು ರಾಜೇಗೌಡರನ್ನ ಹೋರಾಟಕ್ಕೂ ಬಿಟ್ಟು ಅನ್ನಿಸ್ಕೊಳ್ಳೋಕ್ಕೆ ನಮಗೇನು ಹಣೆ ಬರ ಇಲ್ಲ ಅಲ್ವಾ? ಅದಕ್ಕೆ ಮಾತಾಡ್ತೀನಿ, ಎಲ್ಲಿ ಬೇಕಾದರೂ ಹೋಗ್ತೀನಿ. ನೀವು ರಾಜೇಗೌಡರ ಜೊತೆಗೆ ಯಾರ್ಯಾರು ಮೀಟ್ ಮಾಡಕ್ಕೆ ಹೋಗಿದ್ದೀರಿ? ಅಭಿಮಾನ್ ಸ್ಟುಡಿಯೋಗೆ ಹೋಗಿದ್ದೀನಿ ತುಂಬ ಸಲ. ಕಾರ್ತಿಕ್ ಅವ್ರನ್ನೂ ಚೆನ್ನಾಗಿರುವಾಗ ಒಂದು ತುಂಬ ಸಲ ಹೋದಾಗೆಲ್ಲ ಮೀಟ್ ಮಾಡಿದ್ದೀವಿ. ಅಭಿಮಾನ್ ಸ್ಟುಡಿಯೋಗೆ ಒಳಗಡೆ ಹೋದಾಗೆಲ್ಲ ನಾನು ಆಲ್ಮೋಸ್ಟ್ ಮೀಟ್ ಮಾಡಿದ್ದೀವಿ ಅವರು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಎಸ್ ಐಗಳ ಹತ್ರ ಮಾತಾಡಿದ್ದೀನಿ, ಆಮೇಲೆ DC ಅವ್ರ ಆಫೀಸ್ಗೆ ಹೋಗಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗ್ತಾ ಇದ್ರಿ? ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇವ್ರ ಮೇಲೆ ಕೇಸ್ ಹಾಕಿದ್ರು ಕಾರ್ತಿಕ್. ಏನೋ ನಮ್ಮ ಇದರಲ್ಲೆಲ್ಲ ತುಂಬ ಕಳ್ತನ ಆಗಿದೆ, ಅದು ಇದು ಅಂದ್ಬಿಟ್ಟು ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕೇಸ್ ಆಗಿತ್ತು. ಸೈನ್ ಮಾಡಬೇಕಿತ್ತು ಒಬ್ಬರು, ಅದಕ್ಕೆ ನಾನೇ ಹೋಗಿದ್ದೆ. ಆವಾಗ ಜಗದೀಶ್ ಅವ್ರ ಹತ್ರನೇ ಹೋಗಿ ಮಾತಾಡಿದೆ. ನಾನು ಇರೋದೆಲ್ಲ ಹೇಳಿದೆ ಅವ್ರಿಗೆ, ಕಾರ್ತಿಕ್ ಅವ್ರು ಹಿಂಗೆ ಚೆನ್ನಾಗಿದ್ರು, ನಮ್ಮ ಯಜಮಾನ್ರ ಜೊತೆ ಎಲ್ಲ ಮಾಡಿದ್ದಾರೆ, ಇವಾಗ ಈ ಥರ ಕೊಟ್ಟಿದ್ದಾರೆ. ನಾನು ಧೈರ್ಯವಾಗೇ ಮಾತಾಡಿದೆ, ಯಾಕೆಂದರೆ ನಾವೆಲ್ಲೂ ದುಡ್ಡು ತಿಂದಿಲ್ಲ, ಎಲ್ಲೂ ₹1 ಪ್ರೂವ್ ಮಾಡಲಿ, ಯಾವುದಾದ್ರೂ ಆ ಥರ ಮಾಡಿದ್ದಿದ್ರೆ ಪ್ರೂವ್ ಮಾಡಲಿ. ಅದಕ್ಕೆ ನಾನು ಎಲ್ಲ ಕಡೆ ಹೋಗ್ತೀನಿ ಅವ್ರ ಜೊತೆ, ಒಬ್ಬರನ್ನೇ ಎಲ್ಲೂ ಬಿಡಲ್ಲ. ಅವ್ರು ಎಲ್ಲಾದರೂ ಬೇರೆಯವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಜೊತೇಲಿ ಹೋಗ್ತೀನಿ. ಒಬ್ಬರನ್ನಂತೂ ಇದುವರೆಗೂ ಎಲ್ಲೂ ಕಳಿಸಿಲ್ಲ. ಅವರು ಮಾತಾಡ್ಬೇಕಾದ್ರೆ ಕೆಲವು ಟೈಮಲ್ಲಿ ನನಗೇನಾಗುತ್ತೋ ಗೊತ್ತಿಲ್ಲ, ನಾನು ಬದುಕ್ತೀನೋ ಇಲ್ವೋ ಗೊತ್ತಿಲ್ಲ ಅಂತಾರೆ. ಯಾತಕ್ಕೆ ಆ ರೀತಿ ಬರ್ತಾ ಇದೆ ಅವ್ರಿಗೆ ಆ ಭಾವನೆ? ಆ ಥರ ತುಂಬ ಫೋನ್ಗಳು ಬಂದಿರ್ಬೋದು ಅವ್ರಿಗೆ, ತುಂಬ ಜನ. ಈಗ ಇಷ್ಟೊಂದು ಬಿಲ್ಡ್ರ ಬಗ್ಗೆ ಮಾತಾಡ್ತಾರೆ, ಕಾರ್ತಿಕ್ ಬಗ್ಗೆ ಮಾತಾಡ್ತಾರೆ, ಆಚೆ ಕಡೆ ಅಭಿಮಾನಿಗಳು ಬಗ್ಗೆನೂ ಮಾತಾಡ್ತಾರೆ. ಯಾರಾದರೂ ಏನಾದರೂ ಮಾಡ್ಬೋದು ಅನ್ನೋದು ಇರ್ಬೋದು ಅವ್ರ ತಲೆಯಲ್ಲಿ. ಬಟ್ ರಾಜೇಗೌಡ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿದೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಈಗ ಮಾಡ್ತಾರಾ? ಅಲ್ಲ, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ಜೊತೆಲಿ ಹೋಗ್ತಾ ಇದ್ದೀರಾ? ಸರ್, ಪ್ರೊಟೆಕ್ಟ್ ಮಾಡೋದಕ್ಕೆ, ಗಂಡನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಂಡತಿ ಕೈಲಾಗಲ್ಲ, ಅದು ದೇವ್ರ ಇಚ್ಛೆ. ಅದು ನಮ್ಮ ಯಜಮಾನ್ರಿಗೆ ವಿಷ್ಣುವರ್ಧನ್ ವಿಷಯದಲ್ಲೇ ಪ್ರಾಣ ಹೋಗ್ಬೇಕು ಅಂತಿದ್ರೆ ನಾನು ತಡೆಯೋಕ್ಕಾಗಲ್ಲ, ಯಾರೂ ತಡೆಯೋಕ್ಕಾಗಲ್ಲ. ನಮ್ಗೆ ಆ ಭಯ ಇಲ್ಲ, ಪ್ರಾಣ ಭಯ ಅಂತೂ ಇಟ್ಕೊಂಡು ಎಲ್ಲೂ ಓಡಾಡ್ತಾ ಇಲ್ಲ ನಾವು. ಯಾಕೆಂದರೆ ನಾವೇನು ಬೇರೆ ಏನು ಲೀಗಲಾಗೇ ಹೋಗ್ತಾ ಇದೀವಲ್ವಾ, ಯಾಕೆ ಎದುರ್ಕೋಬೇಕು ಯಾವುದಕ್ಕದು? ಈ ಚಿಕ್ಕ ವಿಷಯಕ್ಕೆ ಪ್ರಾಣ ಹೊಟ್ಟೋಗ್ತಿದೆ. ನಮ್ಮ ಮನೆಯವ್ರು ಇಂಥ ಕೆಲಸ ಮಾಡ್ಬೋದು ಪ್ರಾಣ ಹೋಗುತ್ತೆ ಅಂದರೆ ಪರವಾಗಿಲ್ಲ, ನಾನು ಧೈರ್ಯವಾಗಿ ಎದುರಿಸ್ತೀವಿ ಅದನ್ನು. ಸೊ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಗಂಡನ ಪ್ರಾಣ ಹೋದ್ರು ಓಕೆ, ಮಾಡಿರ್ತಾರಲ್ಲ ಅವನ್ನ ಆಮೇಲೆ ನೋಡ್ಕೋತೀವಿ, ಇವಾಗ ನೋಡುವುದಲ್ಲ. ಬಟ್ ನಾವೆಲ್ಲದಕ್ಕೂ ರೆಡಿಯಾಗಿಬಿಟ್ಟು ನಿಂತ್ಕೊಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ. 3/4 ಭಾಗ ಹೋಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ಈಗ ಏನಾದರೂ ಒಂದು ಫೈನಲ್ ಮಾಡೇಬೇಕಲ್ವ ಈ ವಿಷಯದಲ್ಲಿ, ಬಿಡೋಕ್ಕಾಗಲ್ಲ. ಇನ್ನು 1/4 ಭಾಗ ಆಗೋದು ಯಾವಾಗ ಗೊತ್ತಿಲ್ಲ. ಅಲ್ಲ, ನಿಮಗೆಲ್ಲ ಹೇಳಿರ್ತಾರೆ, ಬಟ್ ಸರ್ಕಾರ ರಾಜೇಗೌಡರ ಕೈಲಿದೆಯಾ? ಅವರು ದಿನ ಪೂರ್ತಿ ಅಲಿತಾ ಇದ್ದಾರೆ, ಡೈಲಿ ಇದೇ ಕೆಲಸ, ಬೇರೆ ಏನೂ ಕೆಲಸ ಇಲ್ಲ. ಬೆಳಗ್ಗೆ ಎದ್ದೊಳೋದು, ಸ್ನಾನ ಮಾಡೋದು, ಗಾಡಿ ಎತ್ಕೊಂಡು ಹೋಗೋದು, ರಾತ್ರಿ 10 ಗಂಟೆಗೆ ಬರೋದು. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲ ಹೇಳೋರು. ನನಗೆ ಎಲೆಕ್ಟ್ರಿಕಲ್ ಗಾಡಿ ಸರ್, ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ಅಂತ ಕೂತಿತ್ತವೆ ಕಂಡುಹಿಡಿತೀನಿ. ಅದಕ್ಕೆ ಟ್ರ್ಯಾಕರ್ ಹಾಕಿದ್ದೀರಾ? ರಾಜೇಗೌಡರಿಂದ ಸ್ಪೈ ಏನೋ ನಮ್ಮ ಯಜಮಾನ ಹೆಚ್ಚು ಕಮ್ಮಿ ಆಯ್ತು, ಎಲ್ಲ ಏನಾರು ಆಯ್ತು, ಯಾರು ಹೊಣೆ? ಗಂಡನ ಮೇಲೆ ಎಲ್ಲಿ ನಿಂತಿದೆ, ಎಲ್ಲೋಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಅಲ್ಲ, ಗಂಡನ ಮೇಲೆ ಹೆಂಡತಿ ಒಂದು ಸ್ಪೈ ಇಟ್ಟಿದ್ದಾರೆ. ಇರಲೇಬೇಕು, ಎಲ್ಲರೂ ಇಟ್ಟಿರ್ತಾರೆ ಆಲ್ಮೋಸ್ಟ್. ಒಬ್ರಿಗೆ ನಾನು ಹೇಳ್ಕೊತಾ ಇದ್ದೀನಿ, ನಿಮ್ಮ ಮನೇಲಿ ಹೇಳ್ಕೊಳಲ್ಲ ಅಷ್ಟೇ. ಎಲ್ರಿಗೂ ಎಲ್ಲ ಇಟ್ಟೇ ಇರ್ತಾರೆ ಗಂಡಿನ ಮೇಲೆ.